ವೀಕೆಂಡಲ್ಲಿ ಪಾರಿವಾಳ. Let's see Rakshidi Estate. ಇವಾಗ ಒಂದು ಶೂಟ್ ಪ್ಲೇಸ್ ಎಲ್ಲ ನೋಡಾಯಿತು ರಕ್ಷಿದಿ ಎಸ್ಟೇಟು. ಸೊ ಒಂಥರ ಆಫ್ ರೋಡಿಂಗು ಚೆನ್ನಾಗಾಯಿತು ಇಲ್ಲಿ ಬಂದಿದ್ದಕ್ಕೆ. ನಾನು ಬಂದಿದ್ದ ದಾರಿ ನೆನಪಿರ್ಬೇಕು ಇವಾಗ, ಮತ್ತು ಮರ್ತೋದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ. ಪಿಕಾಕ್ ಸೌಂಡ್ ಎಲ್ಲ ಕೇಳಿಸ್ತಿತ್ತು, ಬಟ್ ಕಾಣಿಸ್ಲೇ ಇಲ್ಲ. ಕಾಣಿಸಿದ್ರೆ ಚೆನ್ನಾಗಿರ್ತಿತ್ತು. ಇದೆ ಅನ್ಸತ್ತೆ ಮೋಸ್ಟ್ಲಿ. ಇದೆ. ಸರಿ ಅಣ್ಣ, ಥ್ಯಾಂಕ್ಸ್, ಬಾಯ್. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗೋಣಂತ. ಓಕೆ, ಸೊ ನಾವು ಮಂಜರಾಬಾದ್, ಬಿಸ್ಲಾಘಾಟ್ ಹೋಗ್ಬೋದು. ಮತ್ತು ಇನ್ನೊಂದೇನು ಹೊಸಳ್ಳಿ ಗುಡ್ಡ, ದೆನ್ ಶೆಟ್ಟಿಹಳ್ಳಿ ಚರ್ಚು. ನಾಳೆ ಇನ್ನೊಂದು ಯಾವ್ದಾರ ನೋಡಿ ವಾಪಸ್ ಬೆಂಗಳೂರು ಕಡೆ. ಮತ್ತು ಸೋಮವಾರದಿಂದ ಆಫೀಸು. ಇಂಥ ತಿಂಡಿ ಆಯಿತು. ಇವಾಗ ಮಂಜರಾಬಾದ್ 1 ಕಿಲೋಮೀಟರ್ ಇದೆ. ಸೊ ವಿಲ್ ಗೋ ಫಾಸ್ಟ್. ಇವಾಗ ತಾನೇ ಮಂಜರಾಬಾದ್ ಫೋರ್ಟ್ ನೋಡಿದ್ವಿ, ಮಸ್ತಿತ್ತು. ಬಟ್ ವೆದರಲ್ಲಿದ್ದಾಗ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು, ಬಟ್ ನಾ ಇದ್ದಾಗ ಸ್ವಲ್ಪ ಮೋಡ ಇತ್ತು. ಬಟ್ ಓಕೆ, ಮ್ಯಾನೇಜ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಹೊಸಳ್ಳಿ ಗುಡ್ಡ ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲಿರೋ ಬಿಸಿಲು ನೋಡಿದ್ರೆ ಅಲ್ಲೂ ಇರುತ್ತೆ. ಸೊ ಅದನ್ನು ಸಾಯಂಕಾಲ ಕವರ್ ಮಾಡೋಣ ಅಂತ. ಸೊ ಈಗ ಸದ್ಯಕ್ಕೆ ಮಾಜೇನಹಳ್ಳಿ ಫಾಲ್ಸ್ ಅಂತ ಏನೋ ಇದೆ. ಸೊ ಐ ಆಮ್ ಗೋಯಿಂಗ್ ದೇರ್. ಅದೇ, ಸೊ ಅದಿಷ್ಟು ನೋಡಿಬಿಟ್ಟು ಹೊಸಳ್ಳಿ ಗುಡ್ಡ ಊಟ ಮಾಡ್ಕೊಂಡು ಹೊಸಳ್ಳಿ ಗುಡ್ಡ ಹೋಗ್ಬಿಡೋದು. ಸೆಕೆಂಡರಿ ಗೋಪ್ರೋನು ಅಟ್ಯಾಚ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಗೋಪ್ರೋ, ಪ್ರೈಮರಿ ಗೋಪ್ರೋ ಅಲ್ಲಿ ಬರೀ ಒಂದೇ ಬ್ಯಾಟ್ರಿ ಇದೆ ಸದ್ಯಕ್ಕೆ. ಬಿಕಾಸ್ ಅದು ಗೋಪ್ರೋ 11 ಬ್ಯಾಟ್ರೀಸ್ ಏನೋ ಅವೈಲೇಬಲ್ ಇಲ್ಲ ಅಂತ. ಸೊ ಅದು ಸಿಗೋಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಜಾಸ್ತಿ ರೆಕಾರ್ಡಿಂಗು ಆಗ್ತಿಲ್ಲ. ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕು ಅಷ್ಟೇ ಮಾಡ್ತಿದ್ದೀನಿ ವಿಡಿಯೋ. ಅನ್ನೆಸೆಸರಿ ಅಂತೂ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಯಿತು. ಸೊ ಮುಂಚೆ ನನ್ನ ಕಡೆ ಗೋಪ್ರೋ 2018 ಮಾಡಲ್ ಇತ್ತು. ಸೊ ಅದು ಈಗ ಸೆಕೆಂಡರಿ ಕ್ಯಾಮ್ರಾ ಉಪಯೋಗಿಸ್ತಿದ್ದೀನಿ. ಸೊ ಯು ಶುಡ್ ಆಲ್ವೇಸ್ ಅಪ್ಗ್ರೇಡ್. ಯಾವಾಗಲೂ ಅಪ್ಗ್ರೇಡ್ ಆಗ್ಬೇಕು. ಅಪ್ಗ್ರೇಡ್ ಅಲ್ಲ, ಡೌನ್ಗ್ರೇಡ್ ಆಗಿಬಿಡ್ತಿದ್ದೆ ಇವಾಗ. ಓಕೆ, ಅದೇ ಏನೇ ಆಗಲಿ ಲೈಫಲ್ಲಾದರೂ ಅಷ್ಟೇ ಅಪ್ಗ್ರೇಡ್ ಆಗ್ತಾನೆ ಇರ್ಬೇಕು, ಅವಾಗೆ ಲೈಫ್ ಬ್ಯೂಟಿಫುಲ್ ಅನ್ಸೋದು. ಓಕೆ, ಲೆಟ್ಸ್ ಇಟ್ ಬಡಿ, ಲೆಟ್ಸ್ ಗೋ ಟು ಮಾಜೇನಹಳ್ಳಿ ಫಾಲ್ಸ್. ಇಲ್ಲಿ ಮಾಜೇನಹಳ್ಳಿ ಫಾಲ್ಸಿಗೆ ಬಂದೆ, ಬಟ್ ಇನ್ನೊಂದು ಸ್ವಲ್ಪ ನಡಿಬೇಕು ಅನ್ಸುತ್ತೆ. ಸೊ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಸುಮ್ಮನೆ ಇಲ್ಲೇ ನಿಲ್ಸಿದ್ದೀನಿ. ಯಾರ ಇದ್ರೆ ಕೇಳ್ಬೇಕು. ಸೊ ಇಲ್ಲೋಗ್ಬೇಕಾ ಓಹ್, ಗಾಡಿ ಹತ್ಸೋಕ್ಕೆ ಕಷ್ಟ ಇತ್ತು ಅನಿಸುತ್ತೆ.
ಅಣ್ಣ ಫಾಲ್ಸ್ ಕಳಗ ಬೈಕ್ ಹೋಗುತ್ತಾ ಪಕ್ಕ? ಓ ಅಲ್ಲ ಆಚೆ ಹೋಗುತ್ತಾ? ಹಾಂ 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 ಸರಿ ಸರಿ ಥ್ಯಾಂಕ್ಸ್ ಅಣ್ಣ. ಹಾಂ 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 ಒಬ್ಬನೇ ಥ್ಯಾಂಕ್ಸ್ ಅಣ್ಣ. ಓ ಇವಾಗ ಟ್ರೈ ಮಾಡಲೇಬೇಕಾಗತ್ತೆ ಅವ್ರು ಹೇಳಿದ ಮೇಲೆ. ಹಾಂ ಇಲ್ಲೊಂದು ಸ್ವಲ್ಪ ಕೆಟ್ಟಿದೆ ಅಂತೆ, ಬಟ್ ಅಲ್ಲಿಂದ ಎಕ್ಸಿಟ್ ಆಗ್ಬೋದು, ಇನ್ನೊಂದು ರೋಡ್ ಇದೆ ಅಂತ ಹೇಳ್ತಿದ್ರು. ವಿಲ್ಸಿ. ಹಾಂ ಒಬ್ಬನೇ ಬೇರೆ ಇದ್ದೀನಿ, ಭಯ ಆಗ್ತಾಯಿತ್ತೆ ಸ್ವಲ್ಪ ಲೈಟಾಗಿ. ಇಲ್ಲಿ ಗೋ ಸ್ಲೋ, ಇಲ್ಲ ಅಂದರೆ ಸ್ಲಿಪ್ ಆಗಿ ಬೀಳ್ತೀವಿ. ಅಯ್ಯಪ್ಪ ಹಾಂ ಅಯ್ಯಪ್ಪ ಎಂತೆಂತ ತಗೊಂಡಿದ್ದಾವೆ. ಸ್ಲೋ ಆಗೇ ಹೋಗೋಣ ಅಂತ. ಹಾಂ ಲೈಟಾಗಿ ಡಗ್ 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 ಅಂತ ಇದೆ. ಓಕೆ ನೋ ಪ್ರಾಬ್ಲಮ್ ಟಿಲ್ ನಾವು. ಭಯ ಆದಾಗ ಬ್ರೀತ್ ಚೆನ್ನಾಗಿ ಮಾಡ್ಬೇಕಂತೆ, ಸೊ ಇವ್ರ ಹಾರ್ಟ್ ಬೀಟ್ ನಾರ್ಮಲ್ ಆಗುತ್ತೆ, ಇಲ್ಲ ಹಂಗೆ ಬಲೂನ್ ಥರ ಪಂಪ್ ಹೊಡಿತಿರುತ್ತೆ. ಇಲ್ಲಿ ಯಾವುದೇ ಸರ್ಕಲ್ ಬರುತ್ತೆ, ಸೊ ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಅಕ್ಕ ಫಾಲ್ಸು ಮಂಜನಹಳ್ಳಿ ಫಾಲ್ಸ್, ಫಾಲ್ಸ್ ಜಲಪಾತ ಈ ಕಡೆನಾ? ಶನಿವಾರ ಭಾನುವಾರ ಅಷ್ಟೇ ಓಪನ್ ಅಂತಪ್ಪ, ಸೋಮವಾರದಿಂದ ಶುಕ್ರವಾರ ಕ್ಲೋಸ್. ಹಾಂ ಆರಾಮ್ಸೆ. ಹಾಂ ಗಾಳಿ ಯಾಕೋ ಜೋರಾದಂಗಿದೆ, ಮಳೆ ಬರುವ ಸಾಧ್ಯತೆ ಇದೆ. ಪಂಚರ್ ಗಿಂಚರ್ ಆಗ್ಬಿಡ್ಬಾರ್ದು, ಒಬ್ಬನೇ ಬೇರೆ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇತ್ತೋ ಏನೋ. ಅಲ್ಲಿಂದ ನಡ್ಕೊಂಬಂದಿದ್ರೆ ಏನು ಕತ್ತಿನಂತ. ಇಲ್ಲ ಅದು ಬೋಡಾಕಾರ ಮೋಸ್ಟ್ಲಿ ಇಲ್ಲೇ ಇರ್ಬೇಕು. ಫಾಲ್ಸ್ ಸೌಂಡ್ ಕೇಳ್ತಾಯ್ತಾ? ಇಲ್ಲೇ ನಿಲ್ಸಿ ಹೋಗ್ಬೇಕಾ ಏನು? ನಿಲ್ಸಿ. ಓ ಇಲ್ಲಿದೆ, ಯಾರು ಇಲ್ವಾ ಇಲ್ಲಿ? ಇಲ್ಲಿಂದನೇ ಇಳ್ಕೊಂಡು ಹೋಗ್ಬಿಟ್ರೆ ಆಯ್ತು. ಫಾಲ್ಸ್ ಸೌಂಡ್ ಅಂತೂ ಅದ್ಭುತವಾಗಿ ಕೇಳಿಸ್ತಿದೆ. ಇಲ್ಲಿಂದನೇ ಕಾಣ್ತಾ ಇದೆ ಸ್ವಲ್ಪ, ಈಗ ಹೋಗಿ ನೋಡೋದೊಂದು ಬಾಕಿ. ನೈಸ್. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದೆ, ಹೋಗ್ಬಿಟ್ರೆ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಅಯ್ಯಪ್ಪ ಈ ಬಿಸಿಲಿದ್ದಾವಂತೂ ಈ ಜಾಕೆಟೆಲ್ಲ ಹಾಕೊಂಬಂದ್ಬಿಟ್ರೆ ಈ ಥರ ಪ್ಲೇಸಸಲ್ಲಿ ಸುಸ್ತಾಗ್ಬಿಡತ್ತೆ. ಈಗ ಫಾಲ್ಸ್ ಏನೋ ನೋಡಿದೆ, ಚೆನ್ನಾಗಿತ್ತು, ಬಟ್ ಇನ್ನು ರೈನಿ ಸೀಸನಲ್ಲಿ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ಇನ್ನು ನೀರು ಕಮ್ಮಿ ಇತ್ತು ಅಂದ್ಕೊಳ್ತೀನಿ. ಈಗ ಹೊಸಳ್ಳಿ ಹೋಗ್ಬೇಕು, ಸ್ವಲ್ಪ ಹಂಗೆ ವಿರಾಮ ಮಾಡಿ ಹೋಗೋಣ ಅಂತ. ಸುಸ್ತಾಗ್ಬಿಟ್ಟಿದೆ. ಚಾರ್ಜ್ ಬೇರೆ 48% ಬಂದಿದೆ. ಇನ್ನು ಹೊಸಳ್ಳಿ ಹೋಗ್ಬೇಕು, ಹೊಸಳ್ಳಿ ಗುಡ್ಡ, ಅಲ್ಲಿಂದ ಅಲ್ಲೇ ಎಲ್ಲರ ಸ್ಟೇ ಮಾಡ್ತೀನಿ. ನಾಳೆ ಬಿಸ್ಲೆ ಘಾಟು, ಪಾಟ್ಲ ಬೆಟ್ಟ, ದೆನ್ ಶೆಟ್ಟಿಹಳ್ಳಿ ಚರ್ಚ್ ಆ್ಯಂಡ್ ದೆನ್ ಹೋಮ್. ಇಷ್ಟು ಮುಗಿಸ್ಕೊಂಡು ಆದರೆ ವೀಕೆಂಡ್ ಮಸ್ತ್ ಟ್ರಿಪ್ ಆದಂಗೆ ಆಗುತ್ತೆ. ಒಂಥರ ಏನೋ ನೆಮ್ಮದಿ ಸಿಗುತ್ತೆ ವೀಕೆಂಡಲ್ಲಿ ರೈಡ್ ಹೋದರೆ. ಮಂಡೇ ಟು ಫ್ರೈಡೇ ಬರೀ ಆಫೀಸ್ ಹೋಗಿ ಈ ಟಾಸ್ಕ್ ಕೊಟ್ಟು ತಲೆ ಕೆಟ್ಟೋಗಿರುತ್ತೆ. ಸ್ಯಾಟರ್ಡೆ ಸಂಡೇ ಈ ಥರ ಹೊರ ಬಂದರೆ ಆಹಾ ಸುಖ. ಓ ಸಿಮೆಂಟ್ ರೋಡ್. ಹಾಂ ನೈಸ್.
ಗಾಟ್ ಇಟ್ ಫೈನಲಿ. ನಾನೆಲ್ಲ ಅದೇ ಮತ್ತೆ ಆಫ್ ರೋಡಿಂಗ್ ಬರುತ್ತೆ ಅಂದ್ಕೊಂಡಿದ್ದೆ, ಸದ್ಯ ಬಂದಿಲ್ಲ. ಆರಾಮಾಗಿ ಹೋಗ್ಬೋದು. ಇದು ಮೇಲೆ ಹತ್ಸ್ಬೋದಾ ಇಲ್ಲ ಗೊತ್ತಿಲ್ಲ. ಒಂದು ಟ್ರೈ ಮಾಡೋಣ. ಯಪ್ಪ ಏನದು ಹಂಗೈತೆ. We'll go from left. Oh God. ಇದಕ್ಕಿಂತ ಮೇಲೆ ಹೋಗಲ್ಲ ಅನ್ಕೊಡ್ತೀನಿ. ಅಯ್ಯಪ್ಪ ಏನಿದು ಹಿಂದ್ಗಡೆ ಹಿಂಗೈತೆ. ಸುಮ್ಮನೆ ಹತ್ಕೊಂಡು ಹೋಗೋದೇ ಬೆಸ್ಟ್. ಬೇಡ, ಸುಮ್ಮನೆ ವಾಪಸ್ ತೊಗೊಳೋಣಲ್ವಾ, ಹತ್ಸಕ್ಕೆ ನೋಡೋಣ. ಓ ಮೈ ಗಾಡ್, ಜಾರ್ತಾ ಆಯ್ತಲ್ಲ. ವಿ ಆರ್ ಸ್ಟಕ್ ಹಿಯರ್. ಬೇಡ, ಸುಮ್ಮನೆ ವಾಪಸ್ ಹೋಗೋಣ, ಅಲ್ಲೇ ನೆಲ್ಸೋಣ ಕೆಳಗೆ. ಓ ಮೈ ಗಾಡ್, ಬೀಳ್ತೀನಿ ಪಕ್ಕ ನಾನು. ಓದಲ್ಲ ಅಯ್ಯಪ್ಪ. ಓಹೋ ಬಾ, ಸುಮ್ಮನೆ ಇಲ್ಲೇ ನಿಲ್ಸೋದು ಬೆಸ್ಟ್. ಸೈಡ್ ಹಾಕ್ಬಿಡ್ತೀನಿ. ಗಾಂಚಲೇ ಬೇಡ, ಯಾಕೆ ಬೇಕು, ಒಬ್ಬನೇ ಇದ್ದೀನಿ ಬೇರೆ. ಹಾಂ, ಅಪ್ಪ ನಿಲ್ಸೋಣಲ್ಲ, ಎಲ್ಲ ಬಿದ್ದು ಬಿಡತ್ತೆ. Finally we reached the destination. Feels like an ocean. The way you're touching me must be emotion. The way it's meant to be. ಸೊ ಈಗ ಟೈಮ್ ಸುಮಾರು 12:30 ಆಗಿದೆ. ಸ್ಟಿಲ್ ವಿ ಹ್ಯಾವ್ ಟೈಮ್ನು. ಸೊ ಅಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು. ಸೊ ಅವ್ರೇನು ಹೇಳಿದ್ರು, ಸುಬ್ರಹ್ಮಣ್ಯ ಹೋದರೆ ಚೆನ್ನಾಗೆ, ಸುಮ್ಮನೆ ಇಲ್ಲೆಲ್ಲಿ ರೂಮ್ ಮಾಡ್ತೀರಾ ಅಂತ. ದಟ್ಸ್ ವೈ ಈಗ ಸುಬ್ರಹ್ಮಣ್ಯ ಹೋಗೋಣ ಅಂತ. ಹೋಗ್ತಾ ಬಿಸ್ಲೆ ವ್ಯೂ ಪಾಯಿಂಟ್ ಸಿಗತ್ತೆ. ಸೊ ಸಾಯಂಕಾಲ ಆಗಿರತ್ತೆ ಅಷ್ಟೊತ್ತಿಗೆ. ಅದು ನೋಡ್ಕೊಂಡು ಒಂದು ನಿಮಿಷ ಅದು ನೋಡ್ಕೊಂಡು ಸುಬ್ರಹ್ಮಣ್ಯ ಹೋಗೋಣ ಅಂತ. ಸೊ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಬಿಟ್ಟು ಪಾಟ್ಲ ಬೆಟ್ಟ ನೋಡಿಕೊಂಡು ಸೊ ಇದಕ್ಕೆ ಬರೋಣ ಅಂತ, ಶೆಟ್ಟಿಹಳ್ಳಿ. ಆಮೇಲೆ ವಾಪಸ್ ನಮ್ಮ ಬೆಂಗಳೂರಿಗೆ. ಇಷ್ಟೇ ಪ್ಲ್ಯಾನ್. ಇವಾಗ ತಾನೇ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡ್ಕೊಂಬಂದೆ. ಮಸ್ತಾಗಿತ್ತು. ಒಂದು ಟೈಮ್ ಲ್ಯಾಪ್ಸ್ ಮಾಡಿದೆ. ವ್ಯೂ ಮಾತ್ರ ಅಲ್ಟಿಮೇಟ್. ಬಿಸ್ಲೆ ವ್ಯೂ ಪಾಯಿಂಟು ಮೋಸ್ಟ್ಲಿ ಅದಿದ್ದು ಯಾವುದದು ಪುಷ್ಪಗಿರಿ ಹಿಲ್ಸ್ ಎಲ್ಲ ಕಾಣುತ್ತೆ ಅಂದ್ಕೊಳ್ತೀನಿ. ಅದೇ ಪುಷ್ಪಗಿರಿ ಹಿಲ್ಸ್ ಅಂದ್ಕೊಳ್ತೀನಿ. ಸೊ ಸೈಕ ಕಾಣ್ತಿತ್ತು. ಫಾಗ್ ಎಲ್ಲ ಬಂದಾಗ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಈಗ ಸೀಸನ್ ಇಲ್ಲಲ್ಲ, ಸೊ ಅದಕ್ಕೆ. ಸೊ ಚಾರ್ಜ್ ಬೇರೆ ಕಮ್ಮಿ ಇದೆ.
ಸೊ ಅದಕ್ಕೆ I'll finish off this thing. I'll reach where Subramanya, Kukke Subramanya, right? Kukke Subramanya. Okay guys, that's it for today.